ಮಾಡಿದ್ದೆ ತಪ್ಪಾಗಿಲ್ಲ. ಈ ರೀತಿ ಆಕ್ರಮಣಗಳು 2013ರಿಂದ 3700 ದಾಳಿಗಳಾಗಿವೆ. ಸುಮಾರು 570 ಮನೆಗಳನ್ನು ಮಾಡಿದ್ದಾರೆ. ರಂಗಾಪುರ ಅನ್ನೋ ಬಾಂಗ್ಲಾದೇಶದ ಊರನ್ನು ನಾಶ ಮಾಡಿದ್ದಾರೆ. ದುರ್ಗಾ ಮಾತೆಯ ಒಂದು ದೇವಾಲಯಗಳನ್ನು ನಾಶ ಮಾಡಿದ್ದಾರೆ. ಈ ರೀತಿ ನಾಶ ಮಾಡ್ತಾ ಹೋಗ್ತಾನೇ ಇದ್ದಾರೆ. ಅದು ಪಾಕಿಸ್ತಾನದಲ್ಲಿ ಆಗಿರ್ಬೋದು. 1947ರಲ್ಲಿ ಸ್ವತಂತ್ರ ಬಂತು. ಆವತ್ತು ಲಕ್ಷ ಹಿಂದೂಗಳನ್ನು ಹತ್ಯೆ ಮಾಡಿ ರೈಲಿನ ಬೋಗಿಗಳಲ್ಲಿ ಭಾರತ ದೇಶಕ್ಕೆ ನಾವು ಧರ್ಮದ ಆಧಾರಿತವಾಗಿ ಭಾರತವನ್ನು ತುಂಡರಿಸಿ 2 ಭಾಗಗಳನ್ನಾಗಿ ಮಾಡಿದ್ವಿ. ಅನಂತರ ಸಹ ಆಗ ಭಾರತ ದೇಶದಲ್ಲಿದ್ದಂಥ 9% ಮುಸ್ಲಿಮರು ಆಗ ಭಾರತದಲ್ಲಿದ್ದರು. ಯಾವತ್ತಾದರೂ ಹಿಂದೂಗಳು, ಬಹುಸಂಖ್ಯಾತರಾಗಿದ್ದ ಹಿಂದೂಗಳು ಯಾವತ್ತಾದರೂ ನೀವು ಹಿಂದೂಗಳಾಗಿ ಮತಾಂತರಗೊಳ್ಳಿ ಅಂತ ಏನಾದರೂ ಮಾತಾಡಿದ್ರ? ಇಲ್ಲ. ಇದುವರೆಗೂ ಯಾವ ಹಿಂದೂಗಳು ಯಾವ ಒಂದು ಮುಸ್ಲಿಂ ಮನೆಗಾಗಲಿ ಇನ್ನೊಬ್ಬರಿಗಾಗಲಿ ಹೋಗಿ ಅವರ ಮಸೀದಿಗಳಿಗೆ ಆಗಲಿ ಕಲ್ಲು ತೂರಿದ್ದಾಗಲಿ ಅವರ ಮೇಲೆ ದೌರ್ಜನ್ಯ ಮಾಡಿದ್ದಾಗಲಿ ಇದುವರೆಗೂ ಮಾಡಲಿಲ್ಲ. ಆದರೂ ಸಹ ಯಾಕೆ ಕೆಲವೊಂದು ಉಗ್ರ ಸಂಘಟನೆಗಳು ಇದು ಮಾಡಿಕೊಂಡು ಇವತ್ತು ಹಿಂದೂಗಳನ್ನು ದಮಿಸುವ ಅಥವಾ ಹಿಂದೂಗಳನ್ನು ನಾಶ ಮಾಡುವಂಥ ಕೆಲಸಗಳಾಗ್ತಾಯಿದೆ. ಅದು ಪಾಕಿಸ್ತಾನ ಆಗಿರ್ಬೋದು, ಬಾಂಗ್ಲಾದೇಶ ಆಗಿರ್ಬೋದು. ಅವರ ಒಂದು ಮನಸ್ಥಿತಿ ಒಂದೇ ರೀತಿ ಇದೆ. ನಾವು ಮಾತ್ರನೇ ಇರಬೇಕು, ಬೇರೆ ಇರಬಾರ್ದು ಅಂತ. ಏನಾಗ್ತಾ ಇದೆ, ನಮ್ಮ ಹಿಂದೂರಲ್ಲಿ ಸಹಿಷ್ಣುತೆ ಅನ್ನೋದು ತುಂಬ ಇದೆ. ಸಮಸ್ತ ಲೋಕ ಸುಖಿನೋ ಭವಂತು ಅಂತ ಹೇಳೋ ಧರ್ಮ ನಮ್ಮದು. ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸಂತು ನಿರಾಮಯ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾತಕ್ಕೆ ದುಃಖವಾಗುವಂಥ ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಹೇಳ್ತಾರೆ. ಅದೇ ರೀತಿ ನಾವು ಅದಕ್ಕೆ ತಕ್ಷಣ ಹಾಗೆ ನಾವು ಬದುಕ್ತಾ ಇದ್ದೀವಿ. ನಾವು ಯಾರ ಒಂದು ವಿಚಾರಕ್ಕಾಗಲಿ ಒಂದು ಉಗ್ರ ಸಂಘಟನೆಗಳಾಗಲಿ ನಾವು ಯಾವತ್ತೂ ರೂಪಿಸ್ಕೊಂಡಿಲ್ಲ. ಹಿಂದೂಗಳು ಯಾವ ರೀತಿ ಇದ್ದಾರೆ ಅಂದರೆ ಸಹಿಷ್ಣುತೆ. ಇವತ್ತು ಆ ಹಿಂದೂಗಳನ್ನು ಏನಾಗಿದೆ ಅಂದರೆ ಭಾರತ ದೇಶದಲ್ಲಿ ಜಾತಿಗಳ ರೂಪದಲ್ಲಿ ಹೊಡೆದು ಹೋಗ್ತದೆ. ಹಾಗೆ ಹಿಂದೂಗಳಲ್ಲಿ ಸಂಘರ್ಷ ಇಲ್ಲದೆ ಆಗುತ್ತೆ. ದಯವಿಟ್ಟು ಅದನ್ನು ದೂರ ಮಾಡಬೇಕು. ಇವತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂಥ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾನವನ ಒಂದು ವಾಕ್ಸ್ವಾತಂತ್ರ್ಯವನ್ನು ಸಹ ಕಿತ್ಕೊಳ್ತಾ ಇದ್ದಾರೆ. ಮಸೂದೆಯನ್ನು ತರಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಮಸೂದೆ ಖಂಡಿತವಾಗ್ಲೂ ತರಬಾರ್ದು. ಪ್ರತಿಯೊಬ್ಬರಿಗೂ ಅವ್ರ ಅನಿಸಿಕೆ ಇರುತ್ತೆ ಮಾತಾಡಲಿಕ್ಕೆ ಅಲ್ವಾ. ಅದನ್ನು ಕೊಟ್ಟರೆ ಯಾರ ಒಂದು ಏಳಿಗೆಗಾಗಿ ನೀವು ಆ ಮಸೂದೆಯನ್ನು ತರ್ತಾ ಇದ್ದಾರೆ, ಯಾರ ಒಂದು ಇದಕ್ಕಾಗಿ ನಾವು ಆ ಮಸೂದೆಯನ್ನು ಒಪ್ಕೋಬೇಕು ಅಲ್ವಾ. ಅದಕ್ಕೋಸ್ಕರ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಆಗಿರುವಂಥ ಕರ್ನಾಟಕದಲ್ಲಿ ಆ ಮಸೂದೆಯನ್ನು ಕೂಡಲೇ ಜಾರಿಗೆ ಬರದೇ ಇರೋ ಹಾಗೆ ಅದನ್ನು ನಿಲ್ಲಿಸಬೇಕು. ಅದೇ ರೀತಿ ಕೇಂದ್ರ ಸರ್ಕಾರದಲ್ಲಿರುವಂಥ ನರೇಂದ್ರ ಮೋದಿಯವರು ಬಾಂಗ್ಲಾದೇಶದಲ್ಲಿ ಸಿಗುವಂತಹ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು. ಸುಮಾರು 5 ಕೋಟಿಗೂ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರು ಭಾರತದಲ್ಲಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅವರು ಅಕ್ರಮವಾಗಿ ನೆಲೆಸಿರೋರನ್ನ ಮೊದಲು ಓಡಿಸಿ ಅಲ್ಲಿರುವಂಥ ರಕ್ಷಣೆ ಮಾಡಿ ಅವ್ರನ್ನ ಬೇಕಾದ್ರೆ ಕರ್ಕೊಂಡ್ಬರ್ತೀವಿ. ಹಿಂದೂಗಳು ಬೇರೆ ಇನ್ನೆಲ್ಲಿ ಸ್ಥಾನ ಇದೆ? ಭಾರತವನ್ನು ತುಂಡು ಮಾಡ್ತಾ ಹೋದರೆ ನಾವು ಎಲ್ಲಿ ಹೋಗಬೇಕು? ನಮಗೆ ರಕ್ಷಣೆ ಯಾರು? ಎಲ್ಲಿವರೆಗೂ ನಾವು ಸಹಿಸ್ಕೊತಾ ಹೋಗಬೇಕು? ಎಲ್ಲಿವರೆಗೂ ಸಹಿಸ್ಕೋಬೇಕು? 1947ರಿಂದ ಇಲ್ಲಿವರೆಗೂ ಪಠ್ಯ ಪುಸ್ತಕಗಳಿಂದ ಹಿಡಿದು ಶಾಲಾ ಮಕ್ಕಳಿಂದ ಹಿಡಿದು ನಮಗೆ ಇತಿಹಾಸವನ್ನು ಮರೆ ಮಾಡ್ತೀವಿ. ನಮಗೆ ಸಂಪೂರ್ಣ ನಮ್ಮ ಭಾರತದ ಇತಿಹಾಸವೇ ನಮ್ಗೆ ಗೊತ್ತಿಲ್ಲದರ ಮರೆ ಮಾಡ್ತೀವಿ. ನಾವು ಓದಿದ್ದು ಯಾರ ಇತಿಹಾಸ ಅಂದರೆ ಔರಂಗಜೇಬ್ ಇತಿಹಾಸ, ಅಕ್ಬರ್ ಇತಿಹಾಸ, ಈ ರೀತಿಯ ಇತಿಹಾಸಗಳನ್ನು ಕೊಟ್ಟರು ನಮಗೆ. ಯಾಕೆ ನಮ್ಮ ದೇಶದಲ್ಲಿ ಇರಲಿಲ್ಲ ರಾಜರದ್ದು? ಆ ರಾಜರ ಇತಿಹಾಸವನ್ನು ನಮಗೆ ಮರೆ ಮಾಡ್ತೀವಿ. ಇದೇ ರೀತಿ ಆಗ್ತಾಯಿದೆ. ಇನ್ನು ಎಲ್ಲಿವರೆಗೂ ಹೋಗಬೇಕು? ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಬಹುಸಂಖ್ಯಾತ ಹಿಂದೂಗಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಖಂಡಿತವಾಗ್ಲೂ ಇರುತ್ತೆ ಅಲ್ವಾ. ಒಂದು ವೇಳೆ ಹಿಂದೂಗಳು ಇಲ್ಲಿ ಅಲ್ಪಸಂಖ್ಯಾತ ಆದರೆ ಯಾವುದೇ ಕಾರಣಕ್ಕೂ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನವೂ ಇರೋದಿಲ್ಲ. ಯಾಕೆಂದರೆ ಇಲ್ಲಿ ಆಮೇಲೆ ಯಾವ ಒಂದು ಮನುಷ್ಯರಿಗೂ ರಕ್ಷಣೆನೇ ಇರೋದಿಲ್ಲ. ಏನಾಗ್ತಾ ಇದೆ? ಅದಕ್ಕೆ ನಾವು ತುಂಬ ಸಹಿಸ್ಕೊಂಡಿದ್ದೀವಿ, ಇನ್ನೂ ಸಹಿಸ್ಕೊತಾನೇ ಇದ್ದೀವಿ. ಮೊದಲು ಇದಕ್ಕೆ ನಮಗೆ ರಕ್ಷಣೆ ಬೇಕು. ಭಾರತವೊಂದೇ ಅಷ್ಟೇ ಅಲ್ಲ, ಬಾಂಗ್ಲಾದೇಶ, ಪಾಕಿಸ್ತಾನ, ನೇಪಾಳ, ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ಹಿಂದೂ